ಅನೀಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಧಾರವಾಡದಲ್ಲಿ ಇಂದು ದೀಪಾವಳಿ ಹಬ್ಬದ ಅಂಗವಾಗಿ ಭಕ್ತಿ ಭಾವಪೂರ್ಣವಾಗಿ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸಂಘದ ಅಧ್ಯಕ್ಷರು, ನಿರ್ದೇಶಕ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಕೆಲ ರಾಜಕೀಯ ಮುಖಂಡರು ಒಟ್ಟಾಗಿ ದೇವಿ ಲಕ್ಷ್ಮಿಯನ್ನ ಪೂಜಿಸಿ ಸದಸ್ಯರ ಸಮೃದ್ಧಿ ಹಾಗೂ ಸಂಘದ ಒಟ್ಟಾರೆ ಪ್ರಗತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ದೀಪಕ್ ಚಿಂಚೋರಿ ಮಾತನಾಡಿ, ಅನೀಶ ಸೌಹಾರ್ದ ಸಹಕಾರಿ ಸಂಘದ ಬೆಳವಣಿಗೆಯಲ್ಲಿ ನಮ್ಮ ನಿರ್ದೇಶಕರ ಪಾತ್ರ ಮಹತ್ವದ್ದು. ವಿಶೇಷವಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಆರ್ಥಿಕ ಶಕ್ತೀಕರಣಕ್ಕಾಗಿ ನಮ್ಮ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ. ಇದು ಬಡವರಿಗೆ ಆಸರಿಯಾಗಿರುವ ಸೊಸೈಟಿಯಾಗಿದೆ. ದೀಪಾವಳಿ ಅಂದ್ರೆ ಕೇವಲ ಬೆಳಕಿನ ಹಬ್ಬವಲ್ಲ, ನಂಬಿಕೆ, ಶ್ರಮ ಮತ್ತು ನೈತಿಕತೆಯ ಬೆಳಕಿನ ಸಂಕೇತ. ನಮ್ಮ ಗ್ರಾಹಕರ ವಿಶ್ವಾಸವೇ ನಮ್ಮ ನಿಜವಾದ ಸಂಪತ್ತು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಾಗರಾಜ್ ಗುರಿಕಾರ್, ಬಸವರಾಜ್ ಗುರಿಕಾರ್, ಗೌರಮ್ಮ ನಾಡಗೌಡ್ರು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಹಬ್ಬದ ಸಂಭ್ರಮದಲ್ಲಿ ಭಕ್ತಿ ಸೌಹಾರ್ದದ ವಾತಾವರಣ ನಿರ್ಮಾಣವಾಗಿತ್ತು. ಶ್ರೀನಿಧಿ ನ್ಯೂಸ್, ಧಾರವಾಡ. ಯಶಸ್ವಿ ಮಾಡಿದಾರೆ. ನಾವು ನೋಡ್ರಿ ಪಕ್ಷ ಕಟ್ಟಬೇಕಾಗಿತ್ತು. ನಾವು MLA MP ಆಮೇಲೆ ಯಾರು ಆಗ್ತಾರ ಅವ್ರ ನಶೀಬ್ದಾಗಿದ್ದವ್ರು ಆಗ್ತಾರೆ. ನಿಮ್ ಸೈನಿಕರ ಬೂತ್ನಾಗಿಲ್ಲ ಅಂದ್ರೆ ಪಕ್ಷ ಕಟ್ಟಕ್ ಆಗುದಿಲ್ಲ. ಅದಕ್ಕೆ ನಾನು ನಿಮ್ ಕಡೆ ಆಗುದ್ರಿ 15 ದಿವಸ ಟೈಮ್ ಬೇಕಂತ ಹೇಳ್ತಾ ಎಲ್ಲ ಬರೀ ಮಹಿಳಾ ಒಂದ್ ಇದ್ರಾಗ ಸ್ಟೇಟಸ್ ನಾಗ ಮೆಸೇಜ್ ಹಾಕಿದ್ರೆ 150 ಮಹಿಳಾ ಕುಡಿದ್ರು. ಬರೀ ಸ್ಟೇಟಸ್ ನಾಗ ಹಾಕಿದ್ರು, ಯಾರಿಗೂ ಕರೆದಿಲ್ಲ, ಏನಿಲ್ಲ. ಇದೆ 150 ಮಂದಿ ಕುಡಿದ್ರು. ಅದಕ್ಕೆ ಇವತ್ತು ದೀಪಾವಳಿ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಬ್ಯಾಂಕ್ ರಿಕವರಿ ಚಲೋ ಆಗ್ಲಿ. NP ಯಾವ್ದು ಉಳಿದು ಬೇಡ. ಎಲ್ಲಾರ ತಲೆಯಾಗ ಏನಿರ್ತೈತಿ, NP ಅಂದ್ರೆ ಯಾರು ಇವ್ ಬಡವ್ರು ಅಂತೈತಿ. ನಾ ಇವತ್ತು ನಿಮ್ಮ ಮುಖಾಂತರ ಹೇಳ್ತೇನೆ, ನನ್ನ ಬ್ಯಾಂಕಿನ ಕಸ್ಟಮರ್ಸ್ ಒಳಗ 99% ಮುಸ್ಲಿಂ NP ಇಲ್ಲ, ಎಲ್ಲ ಕರೆಕ್ಟ್ 99%. ಯಾರು 1% MP ಆಗೋ ಚಾನ್ಸ್ ಇರ್ತದ ಅಂದ್ರೆ ನಮ್ಮ ರಾಜಕೀಯ ನಮ್ ಜೋಡಿ ಆಗಿರಲ್ಲ, ಅವ್ರದ್ದು ಇರ್ತೈತಿ NP. ಇವತ್ತು 99% ಕರೆಕ್ಟ್ ಅಕೌಂಟ್ ಇದಾವ ನಮ್ಮಲ್ಲಿ. ನಾನು ಇವತ್ತು ಇದು ವೇದಿಕೆ ಎಲ್ಲ ಮಾತಾಡೋದು, ನಾವು ಮಾತಾಡಿದ 1000 ಮಂದಿ ಕಳ್ಸವ್ರು. ನೀವೆಲ್ಲ ಸಣ್ಣ ಸಣ್ಣ ಇವ್ರಿಗೆ ಕರೆದು ಬಿಟ್ಟು ನಾನು ನಮ್ಮ ಧಾರವಾಡದ ಹೈಯೆಸ್ಟ್ ಕೊಡೋರು ಇವ್ರ ಸೋಷಿಯಲ್ ಮೀಡಿಯಾ ಹೈಯೆಸ್ಟ್ ಕೊಡೋರು ಇವ್ರ ಯೂಟ್ಯೂಬ್ದವ್ರ. ಅದಕ್ಕೆ ಇವ್ರಿಗೆ ಅಷ್ಟೇ ನಾವು ಮುದ್ದಾಮ್ ಕರೆದಿದ್ವಿ. ಯಾಕಂದ್ರೆ ಈ ಪಬ್ಲಿಸಿಟಿ ಆಗ್ಲಿ ಅಂತ ಹೇಳಿ ಎಲ್ಲರಿಗೆ ಒಂದ್ ಸೆಕೆಂಡ್ ದೀಪಾವಳಿ ಶುಭಾಶಯ. ಹೋದ ವರ್ಷ 25% ಡಿವಿಡೆಂಡ್ ಕೊಟ್ಟೇವಿ. ಬರೋ ವರ್ಷ ನಮ್ಮ ಡೈರೆಕ್ಟರ್ ಎಲ್ಲ ಸಹಕಾರ ಮಾಡಿದ್ರೆ ಮತ್ತು 25% ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುವಾಗಿ ದೀಪಕ್ ಚಿಂಚೋರಿ ಅವರು ಈ ಪೂಜಾ ಸಮಾರಂಭವನ್ನು ಏರ್ಪಡಿಸಿದ್ದು ನಿಜಕ್ಕೂ ಅನುಕರಣೀಯ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಒಬ್ಬ ನಾಯಕ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ನಾವು ದೀಪಕ್ ಚಿಂಚೋರಿ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ. ವಿಶೇಷವಾಗಿ ಬಡವರ ಬಗ್ಗೆ, ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥವ್ರ ಬಗ್ಗೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಬ್ಬ ಒಳ್ಳೆಯ ಉದ್ದೇಶದ ನಾಯಕ ಚಿಂಚೋರಿ ಅವರಾಗ್ಯಾರ. ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪಿಸುವುದರ ಮುಖಾಂತರ ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಇದ್ದೇವೆ. ಕಳೆದ ಚುನಾವಣೆಯಲ್ಲಿ ಅವರು ಗೆಲ್ಲಬೇಕಾಗಿತ್ತು. ವ್ಯವಸ್ಥೆಯ ಒಂದು ಪಿತೂರಿಯಿಂದ ಅದು ಸಾಧ್ಯ ಆಗಲಿಲ್ಲ. ಖಂಡಿತ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಮತ್ತೆ ಅವಕಾಶ ಸಿಕ್ಕೇ ಸಿಗ್ತೈತೆ. ಅವರು ಖಂಡಿತ ಈ ಭಾಗದ ಶಾಸಕರಾಗ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಇನ್ನು ಜಗನ್ನವ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ.